ಹಾಗೆ ನಕಲಿ ಕೀಯನ್ನ ಬಳಸಿ ಭಂಡಾರ ಓಪನ್ಗೆ ತಯಾರಿ ಮಾಡಲಾಗ್ತಾ ಇದೆ. ನಕಲಿ ಕೀ ಯಾಕೆ, ಒರಿಜಿನಲ್ ಕೀಯನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ ಅನ್ನುವಂಥದ್ದು ಮಾತು. ಪುರಿ ಜಿಲ್ಲಾಡಳಿತದ ಬಳಿ ಇರುವಂತ ನಕಲಿ ಕೀಯನ್ನೇ ಬಳಸಿ ಈಗ ಓಪನ್ ಮಾಡುವಂತ ಪ್ರಕ್ರಿಯೆ ಆಗ್ತಾ ಇದೆ. ಅಕಸ್ಮಾತ್ ಆ ನಕಲಿ ಕೀಯನ್ನ ಈಗ ಪುರಿ ಜಿಲ್ಲಾಡಳಿತದ ಬಳಿ ಇರುವಂತ ನಕಲಿ ಕೀಯನ್ನ ಇವರು ಬಳಸಿದಾಗ ಅದೇನಾದ್ರೂ ಓಪನ್ ಆಗದೆ ಹೋದ್ರೆ ಮುಂದಿನ ಕ್ರಮ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಅಂದ್ರೆ ಮ್ಯಾಜಿಸ್ಟ್ರೇಟ್ರ ಮುಂದೆನೆ ಬೀಗ ಒಡೆಯುವಂತ ಪ್ರಕ್ರಿಯೆ ಕೂಡ ನಡೆಯುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡು ಈಗ ಭಂಡಾರವನ್ನ ತೆರೆಯುವಂತ ನಿಟ್ಟಿನಲ್ಲಿ ಮುಂದಕ್ಕೆ ಹೋಗ್ತಾ ಇರುವಂಥದ್ದು. ಮೊದಲಿಗೆ ಕೀಯನ್ನ ತರಿಸುವಂತ ಪ್ರಯತ್ನ ಆಯಿತು. ಕೀ ಯಾವಾಗ ಇಲ್ಲ ಅನ್ನುವಂಥದ್ದನ್ನ ದೇವಾಲಯದ ಸಮಿತಿಗೆ ಸಂಬಂಧಪಟ್ಟ ಹಾಗೆ ಏನಾದ್ರು ಮಂದಿ ಹೇಳಿದ್ರು, ಆಯಿತು ಹಾಗಾದ್ರೆ ನಕಲಿ ಕೀಯನ್ನ ಬಳಸೋಣ ಅಂತೇಳಿ. ಈಗ ನಕಲಿ ಕೀ ಕೂಡ ಏನಾದರೂ ಅಲ್ಲಿ ಬಳಕೆ ಸರಿಯಾಗಿ ಸಾಧ್ಯ ಆಗದೆ ಇದ್ರೆ ಬೀಗವನ್ನ ಒಡೆಯುವಂತ ನಿಟ್ಟಿನಲ್ಲೂ ಕೂಡ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಹರೀಶ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹರೀಶ್, ಅಲ್ಲಿಗೆ ಒಂದಂತೂ ಸ್ಪಷ್ಟ, ಒರಿಜಿನಲ್ ಕೀ ಕೊನೆ ತನಕನೂ ಸಿಕ್ಕಿಲ್ಲ ಅನ್ನುವಂಥದ್ದು ಇಲ್ಲಿ ಕ್ಲಿಯರ್ ಆಯ್ತು ಅಂತ ಕಾಣಿಸುತ್ತೆ. ಈಗ ನಕಲಿ ಕೀ ಬಳಸೋದು, ಅಕಸ್ಮಾತ್ ಅದರಲ್ಲಿ ಏನಾದ್ರು ತೆರೆಯದೆ ಹೋದ್ರೆ ಬೀಗ ಹೊಡೆಯೋಷ್ಟ್ರ ಮಟ್ಟಿಗೆ ವ್ಯವಸ್ಥೆ ಆಗಿದೆ ಅಂತ ಅಂದ್ರೆ ಭಂಡಾರ ತೆರೆಯುವಂತ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡೆ ಮುಂದಕ್ಕೆ ಹೋಗ್ತಾ ಇದ್ದಾರೆ ಅಂತ. ಇದೆಲ್ಲ ಒಂದ್ ಕಡೆ, ಇದ್ರ ಬಗ್ಗೆ ಏನ್ ಡೀಟೇಲ್ಸ್ ಗೊತ್ತಾಗ್ತಾ ಇದೆ. ಜೊತೆಗೆ ಹಾವಾಡಿಗರನ್ನ ಮುಂದಿಟ್ಕೊಂಡು ಇವರು ಹೋಗ್ತಾ ಇದ್ದಾರೆ ಅಂತ ಅಂದ್ರೆ ಬಹಳ ವಿಶೇಷ, ಜೊತೆಗೆ ಕೌತುಕ ಹೆಚ್ಚಾಗ್ತಾ ಇದೆ. ಹರೀಶ್, ಹೌದು ಮಲ್ತೇಶ್, 2018ರಲ್ಲೇ ಈ ಬಾಗಿಲನ್ನು ಓಪನ್ ಮಾಡಬೇಕು, ರತ್ನ ಭಂಡಾರದಲ್ಲಿ ಇರುವಂತಹ ಆಭರಣಗಳ ಲೆಕ್ಕ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ನಡೀತು. ಅಂತಹ ಸಂದರ್ಭದಲ್ಲಿ ದೇವಸ್ಥಾನದ ಸಮಿತಿ ಹೇಳುತ್ತೆ ಕೀ ಕಳೆದೋಗಿದೆ ಅನ್ನುವಂತಹ ಒಂದು ಮಾಹಿತಿಯನ್ನು ಸುಪ್ರೀಂ ಕೋರ್ಟ್ಗೆ ಕೊಡುತ್ತೆ. ಆಗಿನಿಂದಲೂ ಕೂಡ ಕೀ ಕಳೆದೋಗಿದೆ ಅನ್ನುವಂತಹ ವಿಚಾರವೇ ಇರುವಂತಹದ್ದು. ಈಗ ನಕಲಿ ಕೀಯನ್ನು ಬಳಸಿ ರತ್ನ ಭಂಡಾರವನ್ನು ಓಪನ್ ಮಾಡಲಾಗ್ತಿದೆ. ಒಂದು ವೇಳೆ ನಕಲಿ ಕೀ ಮೂಲಕವೂ ಕೂಡ ಈ ಖಜಾನೆಯನ್ನು ಓಪನ್ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಅದನ್ನು ಬೀಗವನ್ನು ಒಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದು ಪೂರ್ವ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. ಹಾಗಾಗಿಯೇ ಜಿಲ್ಲಾ ನ್ಯಾಯಾಧೀಶರ ಸಮ್ಮುಖದಲ್ಲಿಯೇ ಈ ಒಂದು ಬಾಗಿಲನ್ನು ಓಪನ್ ಮಾಡಬೇಕಾಗತ್ತೆ. ಈಗ ಬಾಗಿಲನ್ನು ಓಪನ್ ಮಾಡಿದ ನಂತರ ಖಜಾನೆಯಲ್ಲಿ ಇರ್ತಕ್ಕಂಥ ಎಲ್ಲ ಆಭರಣಗಳನ್ನು ಹೊರತಂದು ಒಂದು ಸ್ಟ್ರಾಂಗ್ ರೂಮ್ನಲ್ಲಿ ಎಲ್ಲವನ್ನು ಶೇಖರಿಸಿ ಇಟ್ಕೊಳ್ಬೇಕಾಗತ್ತೆ. ಮುಖ್ಯವಾಗಿ ಈ ಸ್ಟ್ರಾಂಗ್ ರೂಮನ್ನು ಓಪನ್ ಮಾಡುವಂಥ ವಿಚಾರ ಆಗಿರ್ಬೋದು, ಮತ್ತು ಖಜಾನೆಯನ್ನು ಓಪನ್ ಮಾಡುವಂತಹ ವಿಚಾರವಾಗಿ ಎಲ್ಲವನ್ನು ಕೂಡ ವಿಡಿಯೋ ಚಿತ್ರೀಕರಣ ನಡೆಯುತ್ತೆ. ಅಂದರೆ ಕೀ ಓಪನ್ ಮಾಡೋದ್ರಿಂದ ಹಿಡಿದು ಬಾಗಿಲುಗಳನ್ನು ತೆರೆಯೋದ್ರಿಂದ ಹಿಡಿದು ಖಜಾನೆಯಲ್ಲಿ ಇರ್ತಕ್ಕಂಥ ಆಭರಣಗಳನ್ನು ಎಲ್ಲವನ್ನು ಕೂಡ ತೆಗೆದು ಹೊರಗೆ ತೆಗೆದುಕೊಂಡು ಬರೋವರೆಗೂ ಕೂಡ ಎಲ್ಲವೂ ಕೂಡ ವಿಡಿಯೋ ಚಿತ್ರೀಕರಣ ನಡೆಯುತ್ತೆ. ಇದರ ಮಧ್ಯೆ ಹಾವಾಡಿಗರು ಅಂತ ಅಥವಾ ಅವರನ್ನ ಉರುಗ ತಜ್ಞರು ಅಂತ ಕೂಡ ಕರೀಬಹುದು, ಅವರನ್ನು ಕೂಡ ಜೊತೆಗೆ ಕರ್ಕೊಂಡು ಹೋಗಲಾಗ್ತಿದೆ. ಮತ್ತು ಪೊಲೀಸ್ ಭದ್ರತೆಯನ್ನು ದೇವಸ್ಥಾನದ ಸುತ್ತಮುತ್ತ ಮತ್ತು ಇಡೀ ಪುರಿಯ ನಗರದ ಸುತ್ತಲೂ ಕೂಡ ಒಂದು ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಮಾಡಿಕೊಳ್ಳಲಾಗಿದೆ. ಮುಖ್ಯವಾಗಿ ಈ ಉರುಗ ತಜ್ಞರು ಅಥವಾ ಹಾವಾಡಿಗರು ಯಾಕೆ ಬೇಕು ಅಂತಂದರೆ ಒಂದು ನಂಬಿಕೆ ಇದೆ, ಈ ರತ್ನ ಭಂಡಾರ ಈ ಖಜಾನೆಯನ್ನು ನಾಗರ ಹಾವುಗಳು ಕಾಯ್ತಾ ಇವೆ ಅನ್ನುವಂಥ ನಂಬಿಕೆ ಇರೋದ್ರಿಂದ ಒಂದು ವೇಳೆ ಏನಾದರೂ ನಾಗರ ಹಾವುಗಳು ಅಲ್ಲಿ ಇದ್ದಿದ್ದೇ ಆದಲ್ಲಿ ಅವುಗಳಿಂದ ರಕ್ಷಣೆ ಬೇಕಾಗುತ್ತೆ. ಹಾಗಾಗಿ ಉರುಗ ತಜ್ಞರು ಮತ್ತು ಹಾವಾಡಿಗರನ್ನು ಜೊತೆಗೆ ಇಟ್ಕೊಂಡಿದ್ದಾರೆ. ಮತ್ತು ಅಕ್ಕಸಾಲಿಗರನ್ನು ಕೂಡ ಜೊತೆಗೆ ಇಟ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಮುಖ್ಯವಾಗಿ ದೇವಸ್ಥಾನದ ಬಾಗಿಲನ್ನು ತೆರೆಯೋದಕ್ಕೂ ಮುಂಚೆ ವಿಶೇಷವಾದಂತಹ ಪೂಜೆಯನ್ನು ಮಾಡಲಾಗಿದೆ. ಪೊಲೀಸ್ ಹಿರಿಯ ಅಧಿಕಾರಿಗಳು ಕೂಡ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಬಾಗಿಲನ್ನು ಈಗ ಒಂದು ಬಾಗಿಲನ್ನು ಓಪನ್ ಮಾಡಲಾಗಿದೆ, ಅಂದರೆ ಬಾಹ್ಯ ಖಜಾನೆ, ಆ ಬಾಗಿಲನ್ನು ಓಪನ್ ಮಾಡಲಾಗಿದೆ. ಅಂದರೆ ಪ್ರತಿನಿತ್ಯ ದೇವರಿಗೆ ಬಳಸುವಂಥ ಆಭರಣಗಳು ಇಡ್ತಕ್ಕಂತಹ ಒಂದು ಖಜಾನೆ, ಅದನ್ನು ಈಗ ಓಪನ್ ಮಾಡಲಾಗಿದೆ. ಮುಖ್ಯವಾಗಿ ಓಪನ್ ಆಗಬೇಕಾಗಿರುವಂತಹದ್ದು ಒಳಗಿನ ಖಜಾನೆ, ಅಂದರೆ ಆಂತರಿಕ ಖಜಾನೆ. ಇಲ್ಲಿ ಸುಮಾರು 12ನೇ ಶತಮಾನದಿಂದಲೂ ಕೂಡ ಸಂಗ್ರಹಿಸಿ ಇಟ್ಟಂತಹ ಖಜಾನೆ ಇದೆ, ಚಿನ್ನಾಭರಣಗಳಿದೆ, ವಜ್ರ ವೈಡೂರ್ಯಗಳಿದೆ. ಇವೆಲ್ಲವನ್ನು ಕೂಡ ಲೆಕ್ಕ ಹಾಕಬೇಕಾಗತ್ತೆ. ಮುಖ್ಯವಾಗಿ 46 ವರ್ಷಗಳ ಹಿಂದೆ 1978ರಲ್ಲಿ ಈ ಖಜಾನೆಯನ್ನು ಓಪನ್ ಮಾಡಲಾಗಿತ್ತು. ಅಂದು ಎಲ್ಲವನ್ನು ಕೂಡ ಲೆಕ್ಕ ಹಾಕಲಾಗಿತ್ತು. ಮುಖ್ಯವಾಗಿ 2018ರಲ್ಲೂ ಕೂಡ ಈ ಒಂದು ಖಜಾನೆಯನ್ನು ಓಪನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ತನಕ ವಿಚಾರ ಬಂದಿತ್ತು. ಆಗ ಸುಪ್ರೀಂ ಕೋರ್ಟ್ ಕೂಡ ಒಂದು ನಿರ್ದೇಶನವನ್ನು ಕೊಟ್ಟಿತ್ತು ಓಪನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಆಗ ಆ ಖಜಾನೆಯ ಕೀ ಕಳೆದೋಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಸಮಿತಿ ಒಂದು ವರದಿಯನ್ನು ಕೊಟ್ಟಿತ್ತು. ಹಾಗಾಗಿ ಅದು ಆ ವಿವಾದ ಅಲ್ಲಿಗೆ ಮುಕ್ತಾಯ ಆಗಿತ್ತು. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಚುನಾವಣೆಗೂ ಮುಂಚೆ, ಒಡಿಶಾ ಚುನಾವಣೆಗೂ ಮುಂಚೆ ಹೇಳಿದ್ರು ಈ ಒಂದು ಖಜಾನೆಯನ್ನು ಓಪನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಈಗ ಖಜಾನೆಯನ್ನು ಓಪನ್ ಮಾಡ್ತಾ ಇದ್ದಾರೆ. ಕೆಲವರು ಹೇಳ್ತಾ ಇದ್ದಾರೆ ಈ ಖಜಾನೆಯನ್ನು ಓಪನ್ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದರೆ, ಕೆಲವರು ಓಪನ್ ಮಾಡಬೇಕು, ಅದರೊಳಗೆ ಇರ್ತಕ್ಕಂತಹ ಬೆಲೆ ಬಾಳುವಂತಹ ವಜ್ರ ವೈಡೂರ್ಯದ ಲೆಕ್ಕಾಚಾರ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ಅಥವಾ ಅದನ್ನೇನು ಸರ್ಕಾರ ತೆಗೆದುಕೊಂಡು ಬಿಡುತ್ತೆ ಅನ್ನುವಂತಹದ್ದಲ್ಲ. ಆದರೆ ಒಂದು ಲೆಕ್ಕಾಚಾರ ಇರಬೇಕು. ಎಷ್ಟು ಪ್ರಮಾಣದಲ್ಲಿ ಆಭರಣಗಳಿದೆ, ಖಜಾನೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಸಂಪತ್ತಿದೆ, ಎಲ್ಲವೂ ಕೂಡ
ಲೆಕ್ಕಾಚಾರ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡಲಾಗ್ತಾ ಇದೆ. ಈಗ ಒಂದು ಖಜಾನೆಯ ಬಾಗಿಲನ್ನು ತೆಗೆಯಲಾಗಿದೆ, ಹೊರಗಿನ ಖಜಾನೆಯ ಬಾಗಿಲು. ಒಳಗಿನ ಖಜಾನೆಯ ಬಾಗಿಲನ್ನು ತೆರೆಯುವ ಪ್ರಯತ್ನಗಳು ನಡೀತಾ ಇದೆ. ವಿಶೇಷ ಪೂಜೆಗಳನ್ನು ಮಾಡಿ ಈಗ ಬಾಗಿಲನ್ನು ತೆರೆಯುವ ಪ್ರಯತ್ನದಲ್ಲಿದ್ದಾರೆ. ನಕಲಿ ಕೀಯನ್ನು ಬಳಸಿ ತೆರೀತಾ ಇದ್ದಾರೆ. ಒಂದು ವೇಳೆ ನಕಲಿ ಕೀಯನ್ನು ಬಳಸಿ ತೆಗೆಯೋಕೆ ಸಾಧ್ಯ ಆಗದೇ ಇದ್ದರೆ ಆ ಖಜಾನೆಯ ಬೀಗವನ್ನು ಒಡೆದು ನಂತರ ಆ ಆಂತರಿಕ ಕೋಣೆಯ ಒಳಗೆ ಹೋಗಬೇಕು ಅನ್ನುವಂಥ ಪ್ರಯತ್ನಗಳು ನಡೀತಾ ಇದೆ. ಒಂದೊಂದೇ ಮಾಹಿತಿಗಳು ಹೊರಗಡೆ ಬರ್ತಾ ಇದೆ. ನೋಡಬೇಕಾಗತ್ತೆ ಆ ಬಾಗಿಲು ಓಪನ್ ಮಾಡಲಿಕ್ಕೆ ಸಾಧ್ಯ ಆಯ್ತಾ ಇಲ್ವಾ ನಕಲಿ ಕೀಯನ್ನು ಬಳಸಿ, ಅಥವಾ ಅದನ್ನು ಬಾಗಿಲನ್ನು ಬೀಗವನ್ನು ಒಡೆದು ಏನಾದರೂ ಒಳಗಡೆ ಹೋಗ್ತಾರಾ, ಇವೆಲ್ಲವೂ ಕೂಡ ಕುತೂಹಲ ಇದೆ. ಇಡೀ ದೇಶದ ಜನತೆಗೆ ಕೂಡ ಕುತೂಹಲ ಇರತಕ್ಕಂಥದ್ದು. ಒಳಗೆ ಏನಿದೆ, ಖಜಾನೆಯಲ್ಲಿ ಎಷ್ಟು ಪ್ರಮಾಣದ ಆಭರಣಗಳಿದೆ, ವಜ್ರ ವೈಡೂರ್ಯಗಳಿದೆ, ಎಲ್ಲವೂ ಕೂಡ ಕುತೂಹಲ ಇದೆ. ಯಾಕಂತಂದ್ರೆ 12ನೇ ಶತಮಾನದಿಂದಲೂ ಕೂಡ ಈ ಒಂದು ಆಭರಣಗಳನ್ನು ಸಂಗ್ರಹಿಸಿಡಲಾಗಿದೆ. ರಾಜರು ಮಹಾರಾಜರುಗಳು ಕೊಟ್ಟಿರ್ತಕ್ಕಂಥ ಆಭರಣಗಳು ಮತ್ತೆ ಭಕ್ತರು ಕೊಟ್ಟಿರ್ತಕ್ಕಂಥ ಆಭರಣಗಳು ಎಲ್ಲವನ್ನು ಕೂಡಿ ಸೇರಿಸಿ ಇಡಲಾಗಿದೆ. 12ನೇ ಶತಮಾನದಿಂದ ಇಲ್ಲಿವರೆಗೆ ಒಟ್ಟು ಸಂಗ್ರಹಿಸಿರ್ತಕ್ಕಂಥ ಆಭರಣಗಳ ಒಂದು ಲೆಕ್ಕ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ರಿಗೂ ಕೂಡ ಕುತೂಹಲ ಕೆರಳಿಸಿರ್ತಕ್ಕಂಥದ್ದು. ಮಾಲ್ತೇಶ್, ಥ್ಯಾಂಕ್ ಯು ಹರೀಶ್.